ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ನಾವು ತಿಂಗಳಿಗೆ 1, 2, 3 ತೀರಾ ಸಣ್ಣ ವಯಸ್ಸಿನವರಿಗೆ ಹೃದಯಾಘಾತ ಆಗೋದು ಕೇಳ್ತಾ ಇದ್ದೀವಿ. ಇದೊಂದು ಆಘಾತಕಾರಿ ವಿಚಾರ. ಇದು ನಮ್ಮ ಕಳಕಳಿ ಏನು ಅಂತ ಹೇಳಿದ್ರೆ, ಈಗಲೂ ಕೂಡ ಹಾಸನ ಭಾಗದ ಹೃದಯ ತಜ್ಞರು ಅಥವಾ ಕರ್ನಾಟಕದ ಆರೋಗ್ಯ ಮಂತ್ರಿಗಳು ಅಥವಾ ಹಾಸನದ ಉಸ್ತುವಾರಿ ಮಂತ್ರಿಗಳು ಹಾಸನ ಜಿಲ್ಲೆ ಮತ್ತು ಅಕ್ಕಪಕ್ಕದ ಪ್ರದೇಶಗಳಲ್ಲಿ ನಿಜಕ್ಕೊಂದು ಗಂಭೀರವಾದಂಥ ತುಂಬ ಚಿಕ್ಕವರು 20 ವರ್ಷ, 22, 23, 25 ಈ ವಯಸ್ಸಿನವರು ಹೃದಯಾಘಾತ ಆಗಿ ಸಾಯ್ತಾ ಇದ್ದಾರೆ. ಯಾಕೆ? ಆ ಥರ ಸಿಂಪ್ಟಮ್ಸ್ ಏನಾದರೂ ಇದೆಯಾ, ಸಮಸ್ಯೆ ಇದೆಯಾ? ಒಂದು ಶಿಬಿರಗಳು ನಡೀಲಿ, ಅಲ್ಲಿ ಜನ ಪರೀಕ್ಷೆ ಮಾಡಿಸ್ಕೊಳ್ಳಿ. ಆ ಭಾಗದಲ್ಲಿ ತೀರಾ ಚಿಕ್ಕ ವಯಸ್ಸವರಲ್ಲಿ ಬಹಳ ಬೇಜಾರಾಗುತ್ತೆ. ಬಹಳ ದುಃಖದ ವಿಚಾರ ಇದು. ಒಬ್ಬರಲ್ಲ ಅವರು, ಒಂದೊಂದು ತಿಂಗಳಲ್ಲಿ 2, 3 ನೋಡಿ. ಚನ್ನರಾಯಪಟ್ಟಣದ ಹೊನ್ನೆನಹಳ್ಳಿ ಹುಡುಗ 32 ವರ್ಷ ರೀ, ಸಾಯೋ ವಯಸ್ಸೇನ್ರಿ ಅದು? ಹಾರ್ಟ್ ಅಟ್ಯಾಕ್ ಬರೋ ವಯಸ್ಸ ಹೋಗಲಿ. ಆಟೋ ಓಡಿಸ್ಕೊಂಡಿದ್ದಂಥ ಹುಡುಗ ಇವಾಗೆ ಸಾವನ್ನಪ್ಪಿರೋದು ಚನ್ನರಾಯಪಟ್ಟಣದ ಹೊನ್ನೆನಹಳ್ಳಿಯಲ್ಲಿ ಆಗಿರತಕ್ಕಂಥ ಘಟನೆ ಇದು. ಹೃದಯಾಘಾತದಿಂದ ಈತ ಸಾವನ್ನಪ್ಪಿದ್ದಾನೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಹಾಸನದಲ್ಲಿ ನಿಮಗೆ ಗೊತ್ತಿರಲಿ, 2 ತಿಂಗಳಲ್ಲಿ ಟೋಟಲ್ ಆಗಿ 14 ಜನ ಹೃದಯಾಘಾತಕ್ಕೆ ಬಲಿಯಾದರು. ಹಾಸನ ಭಾಗದ MP ಆಗಲಿ, ಆ ಭಾಗದ ಶಾಸಕರುಗಳಾಗಲಿ, ಈ ಕಡೆ ಕರ್ನಾಟಕದ ಆರೋಗ್ಯ ಮಂತ್ರಿ ಆಗಲಿ, ಹಾಸನ ಭಾಗದ ಹೃದ್ರೋಗ ತಜ್ಞರಾಗಲಿ, ಯಾರೇ ಆಗಲಿ, ಇನ್ಚಾರ್ಜ್ ಮಿನಿಸ್ಟ್ರು ಯಾರೇ ಆಗಿರಲಿ, ಕೂಡಲೇ ಹಾಸನ ವಿಭಾಗದಲ್ಲಿ ಈ ಥರದೊಂದು ಚೆಕಪ್ ನಡೀಬೇಕು. ನಾನೆಲ್ಲರೂ ಪ್ಯಾನಿಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಪ್ಯಾನಿಕ್ ಮಾಡ್ತಿರೋದಲ್ಲ, ಎಚ್ಚರಿಸ್ತಾ ಇದ್ದೀನಿ ಅಂತ ಭಾವಿಸಿ ತಾವು ಸರ್ಕಾರದ ಕಡೆಯಿಂದ ಈ ಭಾಗದಲ್ಲಿ ವಿಶೇಷವಾಗಿ ಯುವಕರು ಅವ್ರಿಗೇನಾದರೂ ಸಿಂಪ್ಟಮ್ಸ್ ಇದೆಯಾ, ಸುಸ್ತಾಗ್ತಿದೆಯಾ, ಅಥವಾ ಹೃದ್ರೋಗ ಸಂಬಂಧಿ ಲಕ್ಷಣಗಳೇನಾದರೂ ಕಾಣಿಸ್ಕೊಳ್ತಾ ಇದೆಯಾ, ಅವರು ಅನ್ಯೂಶುವಲ್ ಆಗಿದೆಯಾ ಅವರ ಒಂದು ಆರೋಗ್ಯ, ಒಂದಷ್ಟು ತಪಾಸಣೆ ಮಾಡಿಕೊಂಡಾಗ ಮುಂದೆ ಆಗಬಹುದಾದಂಥ ಒಂದಷ್ಟು ಸಾವುಗಳು ತಪ್ಪಿಸಬಹುದೇನೋ ಅಂತ. ಹಾಗಾಗಿ ಕೂಡಲೇ ಹಾಸನದಲ್ಲಿ ಒಂದು ಕೆಲಸ ನಡೀಬೇಕು.